ಹಲೋ ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಕಾರ್ತಿಕ್ ಆ್ಯಂಡ್ ವೆಲ್ಕಮ್ ಟು ಕನ್ನಡ ಟೆಕ್ ಆ್ಯಂಡ್ರಾಯ್ಡ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ ಆದಂತಹ ಟ್ರಿಕ್ ಅನ್ನಾದರೆ ತಿಳಿಸ್ಕೊಡ್ತೀನಿ. ಹೌದು, ನೀವು ಆದರೆ ನನ್ನ ಕೈಯಲ್ಲಿ ಐಫೋನ್ ಮೊಬೈಲ್ ಆದರೆ ನೋಡ್ಬೋದಿಲ್ಲ. ಆದರೆ ಸೊ ಗೈಸ್, ಪ್ರ್ಯಾಂಕ್ ಆದರೆ ಮಾಡಿದೆ. ಹೌದು, ನಿಮ್ಮ ಒಂದು ಆಂಡ್ರಾಯ್ಡ್ ಮೊಬೈಲ್, ಹೌದು ನೀವು ಏನು ಆಂಡ್ರಾಯ್ಡ್ ಮೊಬೈಲನ್ನು ಬಳಸ್ತೀರಾ ಆ ಒಂದು ಆಂಡ್ರಾಯ್ಡ್ ಮೊಬೈಲನ್ನು ಐಫೋನ್ ಮೊಬೈಲ್ ಆಗಾದರೆ ಕನ್ವರ್ಟ್ ಆದರೆ ಮಾಡ್ಕೊಬೋದು. ಸೇಮ್ ಕಸ್ಟಮೈಸ್ಡ್ ನೀವು ಅದರಲ್ಲಿ ಗಮನಿಸ್ಬೋದು. ಅಪ್ಲಿಕೇಶನ್ ಸಹ ಯಾವ ರೀತಿಯಾಗಿ ಆದರೆ ಇರುವಂಥದ್ದು ಅಂತ ಹೇಳಿ. ಸೊ ಜಸ್ಟ್ ಇಲ್ಲಾದರೆ ನೋಡ್ತಿರ್ಬೋದು, ಸೇಮ್ ಐಫೋನಲ್ಲಿ ಯಾವ ರೀತಿಯಾಗಿ ಬರುತ್ತೋ ಅದೇ ರೀತಿಯಾಗಿ ಆದರೆ ಬರುವಂಥದ್ದು. ಈ ರೀತಿಯಾಗಿ ನಿಮ್ಮ ಮೊಬೈಲ್ನಲ್ಲಿ ಯಾವ ರೀತಿಯಾಗಿ ನೀವು ಸೆಟ್ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ಅದರ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. 100% ಈ ಒಂದು ವಿಡಿಯೋ ನೋಡೋದು ನಿಮಗೆ ಖಂಡಿತ ಇಷ್ಟ ಆಗೇ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಅದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. ಸೊ ಗೈಸ್, ನಾನು ಆದರೆ ನಿಮಗೋಸ್ಕರ ಅಂತ ಹೇಳಿ ಒಂದು ವಾಟ್ಸಪ್ ಗ್ರೂಪನ್ನು ಆದರೆ ಕ್ರಿಯೇಟ್ ಮಾಡಿದ್ದೀನಿ. ಸೊ ತುಂಬ ದಿನಗಳಿಂದ ನೀವು ಸಹ ಕೇಳ್ತಿದ್ರಿ ಒಂದು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿ ಅಂತ ಹೇಳಿ. ಆ ಒಂದು ರೀಸನ್ಗಾಗಿ ಕ್ರಿಯೇಟ್ ಮಾಡಿದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಬಂದು ಜಾಯ್ನ್ ಆಗ್ಬೋದು. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಅಲ್ಲಿ ಸಹ ನನಗಾದರೆ ಮೆಸೇಜ್ ಮಾಡಿ, ಅಂದರೆ ಪರ್ಸ್ನಲ್ ಆಗಿ ಮೆಸೇಜ್ ಆದರೆ ಮಾಡ್ಬೋದು. ಸೊ ಮೆಸೇಜ್ ಮಾಡಿದ್ರೆ ಖಂಡಿತ ನಾನು ನಿಮಗೆ ರಿಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ವಿಡಿಯೋ ನೋಡೋ ಎಲ್ಲರೂ ಸಹ ವಿಡಿಯೋಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆನ್ಲೈನ್ ಆದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಯರ್ 100K ಆದ್ರೆ ಇದೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕನ್ನಡಿಗರಿಗಾದರೆ ಸಪೋರ್ಟ್ ಮಾಡಿ. ಹಾಗೆ ಎಲ್ಲರೂ ಸಹ ಈ ಥರ ಕಾಮೆಂಟ್ ಸೆಕ್ಷನಲ್ಲಿ ಬಂದು ಸೂಪರ್ ಅಂತ ಒಂದು ಚಿಕ್ಕ ಕಾಮೆಂಟ್ ಮಾಡಿ, ಈ ಥರ ಸೆಂಡ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಗೈಸ್, ಅದಕ್ಕಾಗಿ ನೀವು ಅದರ ಒಂದು ಚಿಕ್ಕ ಅಪ್ಲಿಕೇಶನ್ ಆದರೆ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಸೊ ಅದಕ್ಕಾಗಿ ಏನು ಮಾಡಬೇಕು ಅಂದರೆ, ಈಗ ನೋಡ್ತಿದ್ರೆ ಅಲ್ವಾ ವಿಡಿಯೋ, ಆ ಒಂದು ವಿಡಿಯೋನ ಟೈಟಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಸಲಿ ಅಪ್ಲಿಕೇಶನ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಸೊ ಅದನ್ನು ಕ್ಲಿಕ್ ಮಾಡಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿ ಈ ರೀತಿಯಾಗಿ ಓಪನ್ ಆಗುತ್ತೆ. ನಂತರ ಒಂದು ಜಾಗದಲ್ಲಿ ಫಸ್ಟಲ್ಲಿ ಬರುತ್ತೆ ನೋಡಿ, ಸೈಬರ್ ಕಂಡಿಗ ಅಂತ ಹೇಳಿ. ಸೊ ಅದನ್ನು ಕ್ಲಿಕ್ ಮಾಡಿ ಗಾಯ್ಸ್. ಸೊ ಒಂದು ಬಾರಿ ಕ್ಲಿಕ್ ಮಾಡಿದಾರೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ಒಂದು ಜಾಗದಲ್ಲಿ ಒಂದು ಪೋಸ್ಟ್ ಅನ್ನೋದು ಫಸ್ಟಲ್ಲೇ ಇರುತ್ತೆ. ಒಂದು ವೇಳೆ ಒಂದು ಪೋಸ್ಟ್ ಅನ್ನೋದು ನಿಮಗೆ ಫಸ್ಟಲ್ಲಿ ಕಾಣಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಕನ್ವರ್ಟ್ ಯುವರ್ ಆಂಡ್ರಾಯ್ಡ್ ಟು ಐಫೋನ್ ಅಂತ ಇದೆಯಲ್ವಾ. ಸೊ ಈ ಒಂದು ಟೈಟಲನ್ನು ಈ ಒಂದು ಜಾಗದಲ್ಲಿ ಸರ್ಚ್ ಮಾಡಿ. ಸೊ ಒಂದು ಬಾರಿ ಸರ್ಚ್ ಮಾಡಿದ್ರೆ 100% ಈ ಒಂದು ಪೋಸ್ಟ್ ಅನ್ನೋದು ಸಿಗುತ್ತೆ. ನಂತರ ನೀವು ಆದರೆ ಓಪನ್ ಮಾಡಿ ಗಾಯ್ಸ್. ಸೊ ಒಂದು ಬಾರಿ ಓಪನ್ ಮಾಡಿ ಈ ಥರ ಕೆಳಗಡೆಗಾದರೆ ಸ್ಕ್ರೋಲ್ ಮಾಡ್ಕೊಂಡು ಬರಬೇಕಾಗುತ್ತೆ. ಸೊ ಈ ಥರ ಕೆಳಗಡೆಗೆ ಸ್ಕ್ರೋಲ್ ಮಾಡ್ಕೊಂಡ್ಬಂದ್ರೆ ಒಂದು ಜಾಗದಲ್ಲಿ ಡೌನ್ಲೋಡ್ ಅಂತ ಇದೆಯಲ್ವಾ ಆಪ್ಷನ್ ಬ್ಲೂ ಕಲರಲ್ಲಿ. ಸೊ ಅದನ್ನು ಕ್ಲಿಕ್ ಮಾಡಿಕೊಂಡು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಗೈಸ್, ಒಂದು ಬಾರಿ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿದಾದ್ಮೇಲೆ ಓಪನ್ ಮಾಡಿ. ಸೊ ಒಂದು ಬಾರಿ ಓಪನ್ ಮಾಡಿದಾಗ ನಮಗೆ ಇದೇ ರೀತಿಯಾಗಿ ಬರುವಂಥದ್ದು. ಈ ಒಂದು ಜಾಗದಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಇದೆಯಲ್ವಾ. ಸೊ ಅದನ್ನು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿ ಏನೇನು ಪರ್ಮಿಷನ್ ಕೇಳುತ್ತೋ ಎಲ್ಲವನ್ನು ಸಹ ಅಲೋ ಆದರೆ ಮಾಡಬೇಕಾಗುತ್ತೆ ಗಾಯ್ಸ್. ಸೊ ಒಂದು ಬಾರಿ ಅಲೋ ಮಾಡಿ. ಸೊ ಒಂದು ಬಾರಿ ಎಲ್ಲ ಪರ್ಮಿಷನನ್ನು ಅಲೋ ಮಾಡಿದಾದ್ಮೇಲೆ ಈ ಒಂದು ಜಾಗದಲ್ಲಿ ಎರಡು ರೀತಿಯಾಗಾದರೆ ನಿಮಗೆ ಶೋ ಮಾಡುತ್ತೆ. ಸೊ ಫಸ್ಟಲ್ಲಿರೋದನ್ನೇ ಸೆಲೆಕ್ಟ್ ಮಾಡಿಕೊಂಡು ಫುಲ್ ಸ್ಕ್ರೀನ್ ಅಂತ ಇರುತ್ತೆ. ಸೊ ಅದನ್ನಾದರೆ ಎನೇಬಲ್ ಮಾಡ್ಕೊಳ್ಳಿ. ಸೊ ಫುಲ್ ಸ್ಕ್ರೀನನ್ನು ಎನೇಬಲ್ ಮಾಡಿಕೊಂಡು ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿದ ತಕ್ಷಣ ಕಸ್ಟಮೈಸ್ ಆದರೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಫ್ಯೂ ಮಿನಿಟ್ಸ್ ಆದರೆ ತಗೊಂಡು ನಿಮ್ಗಾದರೆ ಸೊ ಈ ರೀತಿಯಾಗಿ ತೋರಿಸುತ್ತೆ ಗಾಯ್ಸ್. ಸೊ ಗೈಸ್, ನೀವು ಫಸ್ಟ್ ಟೈಮ್ ಈ ಒಂದು ಅಪ್ಲಿಕೇಶನನ್ನು ಓಪನ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಈ ರೀತಿಯಾಗಿ ಇನ್ಸ್ಟ್ರಕ್ಷನ್ಸ್ ಆದರೆ ತೋರಿಸುತ್ತೆ. ಸೊ ಎಲ್ಲವನ್ನು ಸಹ ಟಿಕ್ ಮಾಡ್ಕೊಳ್ಳಿ. ಸೇಮ್ ಐಫೋನಲ್ಲಿ ಯಾವ ರೀತಿಯಾಗಿ ತೋರಿಸುತ್ತೋ ಆ ರೀತಿಯಾಗಾದರೆ ತೋರಿಸುತ್ತೆ. ಸೊ ನಂತರ ನೀವು ಅದರಲ್ಲಿ ನೋಡ್ಬೋದು ಐಫೋನಲ್ಲಿ ಯಾವ ರೀತಿಯಾಗಿರುತ್ತೋ ಸೊ ಅದೇ ರೀತಿಯಾಗಾದರೆ ಬರುವಂಥದ್ದು ಸೂಪರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಐಫೋನ್ 13 ಯಾವ ರೀತಿಯಾಗಿ ಲಾಂಚ್ ಆಗಿದೆಯೋ ಮೊಬೈಲ್, ಅದೇ ರೀತಿಯಾಗಿ ಈ ಒಂದು ಅಪ್ಲಿಕೇಶನಲ್ಲಾದರೆ ಕಸ್ಟಮೈಸೇಷನ್ ಮಾಡಲಾಗಿರುವಂಥದ್ದು. ಸೊ ಗೈಸ್, ಒಂದು ವೇಳೆ ನಿಮಗೆ ಈ ರೀತಿಯಾಗಿ ಬೇಡ, ನಮ್ಮ ಮೊಬೈಲ್ ಫಸ್ಟ್ ಯಾವ ರೀತಿಯಾಗಿತ್ತೋ ಅದೇ ರೀತಿಯಾಗಿ ಬರಬೇಕು ಅಂತ ಕೇಳ್ತೀರಾ ಅಂದರೆ ಜಸ್ಟ್ ಆ ಒಂದು ಅಪ್ಲಿಕೇಶನ್ ಏನು ಇನ್ಸ್ಟಾಲ್ ಮಾಡಿದ್ರು ಅದನ್ನಾದರೆ ಡಿಲೀಟ್ ಮಾಡಿ ಗಾಯ್ಸ್. ಒಂದು ಬಾರಿ ಡಿಲೀಟ್ ಮಾಡಿದ್ರೆ ಮೊಬೈಲ್ ಫಸ್ಟ್ ಯಾವ ರೀತಿಯಾಗಿತ್ತು ಅದೇ ರೀತಿಯಾಗಾದರೆ ಬರುತ್ತೆ. ಸೊ ಖಂಡಿತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ ಟ್ರಿಕ್ಕನ್ನು ತಿಳಿಸ್ಕೊಟ್ಟಿದ್ದೀನಿ ಅಂತ ತಿಳಿತಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಹೊಸಬರಾದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆಲ್ನಲ್ಲಿ ಇಟ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.